ನಗರದಲ್ಲಿ ಮಿತಿಮೀರ್ತಿದೆ ಪಾದಾಚಾರಿ ಮಾರ್ಗ ಒತ್ತುವರಿ. ಪಾದಾಚಾರಿ ಮಾರ್ಗದ ಒತ್ತುವರಿ ವಿರುದ್ಧ ದಂಡವನ್ನ ವಿಧಿಸುವಂತೆ ಒತ್ತಾಯ ಕೇಳಿಬರ್ತಾ ಇದೆ. ಪಾದಾಚಾರಿ ಮಾರ್ಗದ ಮೇಲೆ ವ್ಯಾಪಾರ ಮಾಡುವವರು ಹೆಚ್ಚಾಗ್ತಾ ಇದ್ದಾರೆ. ಇನ್ನು ಗೌರವ್ ಅನ್ನುವಂಥವ್ರು ಮಾಡಿದಂತ ಟ್ವೀಟ್ಗೆ ಪೋಸ್ಟ್ ಮಾಡಿದ್ದಾರೆ. ಕಿರಣ್ ಮಜುಂದರ್ ಶಾವ್ ಒತ್ತಾಯವನ್ನ ಅವರು ಕೂಡ ಮಾಡ್ತಾ ಇದ್ದಾರೆ. ದಂಡ ವಿಧಿಸಬೇಕು, ನಗರಗಳಲ್ಲಿ ಪಾದಾಚಾರಿ ಮಾರ್ಗವನ್ನ ಒತ್ತುವರಿ ಮಾಡೋದಾಗಿರಬಹುದು, ಪಾದಾಚಾರಿ ಮಾರ್ಗಗಳಲ್ಲಿ ವ್ಯಾಪಾರಗಳನ್ನ ಮಾಡುವಂಥದ್ದು ಇವೆಲ್ಲ ಹೆಚ್ಚಾಗ್ತಿದೆ. ಇದಕ್ಕೆ ಕಡಿವಾಣ ಹಾಕ್ಲೇಬೇಕು. ಕಡಿವಾಣ ಹಾಕ್ಬೇಕು ಅಂದ್ರೆ ದಂಡ ವಿಧಿಸಬೇಕು. ಈ ರೀತಿಯಾಗಿ ಏನಾದ್ರೂ ಪಾದಾಚಾರಿ ಮಾರ್ಗಗಳಲ್ಲಿ ಹೆಚ್ಚಾಗಿ ಹೋಗ್ತಾ ಇದೆ, ಪಾದಾಚಾರಿ ಮಾರ್ಗಗಳು ಅಥವಾ ವ್ಯಾಪಾರಕ್ಕಾಗಿ ಇಟ್ಟಿರುವಂತಹ ಜಾಗನ ಅನ್ನುವಂತ ಒಂದು ಡೌಟ್ ಬರುತ್ತೆ. ಅಂತ ಒಂದು ಸಂದರ್ಭ ನಿರ್ಮಾಣ ಆಗಿದೆ. ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು. ಪಾದಾಚಾರಿ ಮಾರ್ಗದ ಮೇಲೆ ವ್ಯಾಪಾರ ಮಾಡೋದು ಹೆಚ್ಚಾಗ್ತಾ ಇದೆ, ಇದರಿಂದ ಪಾದಾಚಾರಿಗಳಿಗೆ ಕಷ್ಟ ಆಗ್ತಾ ಇದೆ ಅಂತ ಕಿರಣ್ ಮಜುಂದರ್ ಶಾ ಅವರು ಕೂಡ ಒತ್ತಾಯ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿಚಂದ್ರ, ಈ ಪಾದಾಚಾರಿಗಳ ಮಾರ್ಗದ ಮೇಲೆ ಆಗ್ತಾ ಇರುವಂತ ಈ ಒಂದು ಆರೋಪ ಏನಿದೆ, ಆರೋಪ ಅನ್ನೋದಕ್ಕಿಂತ ಸತ್ಯ ಅದು, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ? ಗಾಯತ್ರಿ, ನಗರದಲ್ಲಿ ಪಾದಾಚಾರಿ ಮಾರ್ಗ ಒತ್ತುವರಿ ಹೆಚ್ಚಾಗ್ತಾ ಇದೆ ಮತ್ತು ಇದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಉದ್ಯಮಿ ಕಿರಣ್ ಮಂಜುನಾಥ್ ಅವರು ಒತ್ತಾಯಿಸಿದ್ದಾರೆ. ಬ್ರೋಕ್ ಫೀಲ್ಡ್ ನಲ್ಲಿ ಪಾದಾಚಾರಿ ಮಾರ್ಗದ ಮೇಲೆ ವ್ಯಾಪಾರ ಮತ್ತು ವಾಹನ ಪಾರ್ಕಿಂಗ್ ಮತ್ತು ದ್ವಿಚಕ್ರ ವಾಹನಗಳು ಇನ್ನಿತರ ಯಾವುದೇ ಆಗಿರ್ಬೋದು ಮೇಲೆ ವ್ಯಾಪಾರ ನಡೆಸೋದ್ರ ಬಗ್ಗೆ ಗೌರವ್ ಅಗರ್ವಾಲ್ ಅವರು ಪೋಸ್ಟ್ ಮಾಡಿದ್ದಾರೆ ಟ್ವೀಟ್. ಈ ರೀತಿಯಾಗಿ ಪಾದಚಾರಿಗೆ ಮಾರ್ಗ ಮತ್ತು ಒತ್ತುವರಿ ಮಾಡಿದವರಿಗೆ ವಿರುದ್ಧ ದಂಡ ವಿಧಿಸುವಂತೆ ಮತ್ತು ತಕ್ಷಣ ಒತ್ತುವರಿ ಕಾರ್ಯಾಚರಣೆ ಮಾಡುವಂತೆ ಡಿಬಿಎ ಮತ್ತು ಪೊಲೀಸ್ ಇಲಾಖೆ ಒತ್ತಾಯಿಸಲಾಗಿದೆ. ಪಾದಚಾರಿಗಳಿಗೆ ಯಾವುದೇ ಒತ್ತುವರಿ ತೆರವುಗೊಳಿಸುವ ಕಾರ್ಯಾಚರಣೆಯಲ್ಲಿ ನಡೆದಿರುವ ಆದರೆ ಇವುಗಳ ಸಾಕಷ್ಟು ಪರಿಣಾಮಗಳು ಎದುರಾಗಿದೆ ಎಂದು ಹೇಳಲಾಗುತ್ತಿದೆ. ಹೈಕೋರ್ಟ್ ಸಹ ಪಾದಚಾರಿಗಳಿಗೆ ಮಾರ್ಗಗಳಲ್ಲಿ ವಾಹನ ನಿಲುಗಡೆ ಮಾಡುವವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಸೂಚನೆ ನೀಡಿದೆ. ಗಾಯತ್ರಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ರವಿಚಂದ್ರ. ನಗರಗಳಲ್ಲಿ ಮಿತಿಮೀರಿ ಹೋಗ್ತಾ ಇದೆ ಪಾದಾಚಾರಿ ಮಾರ್ಗಗಳನ್ನ ಒತ್ತುವರಿ ಮಾಡ್ಕೊಳ್ಳೋದು, ಅಲ್ಲೇ ವ್ಯಾಪಾರವನ್ನ ಮಾಡ್ಕೊಳ್ಳುವಂಥದ್ದು, ಇದಕ್ಕೆ ಯಾವುದೇ ರೀತಿಯಾದಂತಹ ಕಡಿವಾಣಗಳು ಕೇಳಿ ಬರ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂದ್ರೆ ದಂಡವನ್ನ ವಿಧಿಸಬೇಕು. ಆಗ ಮಾತ್ರ ಇದೆಲ್ಲವೂ ಕೂಡ ಬದಲಾಗೋದಕ್ಕೆ ಸಾಧ್ಯ ಅಂತ ಈಗ ಆರೋಪ ಕೇಳಿ ಬರ್ತಾ ಇರುವಂಥದ್ದು, ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಈ ಒಂದು ಪೋಸ್ಟ್ ಏನಿದೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅಂಡ್ ಇದು ಏನಾದ್ರೂ ಬದಲಾವಣೆ ಆದ್ರೆ ಒಂದು ರೀತಿಯಾಗಿ ಪಾದಾಚಾರಿಗಳಿಗೆ ಅಥವಾ ಕೆಲವೊಂದಷ್ಟು ಅಪಘಾತಗಳ ಸಂಖ್ಯೆ ಕೂಡ ಕಡಿಮೆ ಆಗಬಹುದು. ವ್ಯಾಪಾರಕ್ಕೆ ಅಂತ ಸೀಮಿತ ಆಗಿರುವಂತಹ ಜಾಗದಲ್ಲಿ ವ್ಯಾಪಾರ ಮಾಡೋದು ಈ ಪಾದಾಚಾರಿಗೆ ಸೀಮಿತ ಆಗಿರೋ ಕಡೆ ಪಾದಾಚಾರಿಗಳು ಆರಾಮಾಗಿ ಓಡಾಡಬಹುದು. ಹಾಗಾಗಿ ಈ ರಸ್ತೆಗೆ ಓಡಾಡುವವರು ಕೂಡ ರಸ್ತೆಯಲ್ಲಿ ವಾಹನಗಳು ಓಡಾಡುವಾಗ ಸಮಸ್ಯೆಗಳಾಗುತ್ತೆ, ಅಪಘಾತಗಳಾಗುತ್ತೆ. ಪಾದಾಚಾರಿಗಳಿಗೆ ಅಂತ ಇರುವಂತ ಜಾಗದಲ್ಲಿ ಅವರು ತಮ್ಮ ಕಾಲ್ನಡಿಗೆಯಲ್ಲಿ ಹೋಗುವಂತವ್ರು ಹೋದಾಗ ಅಪಘಾತಗಳ ಸಂಖ್ಯೆ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ಬಹುದು. ಹಾಗಾಗಿ ಇದನ್ನ ಗಂಭೀರವಾಗಿ ತಗೋಬೇಕಾಗತ್ತೆ. ದಂಡವನ್ನ ವಿಧಿಸೋದ್ರ ಮೂಲಕ ಅಥವಾ ಇದಕ್ಕೇನೇನ್ ಕ್ರಮವನ್ನ ಕೈಗೊಳ್ಳಬಹುದು, ಪಾದಚಾರಿಗಳಿಗಿರುವಂತಹ ಮಾರ್ಗವನ್ನ ಒತ್ತುವರಿ ಮಾಡ್ಕೊಳ್ಳುವಂಥವ್ರಿಗೆ ಜೊತೆಗೆ ವ್ಯಾಪಾರ ಮಾಡುವಂಥವ್ರಿಗೆ ಕ್ರಮವನ್ನ ತಗೊಂಡ್ಲೇಬೇಕು. ಇದರಿಂದ ಸಾಕಷ್ಟು ಬದಲಾವಣೆಗಳು ನಗರಗಳಲ್ಲಿ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬಹುದು.